ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶಯಾನ್. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್. ನನ್ನ ಜೊತೆ ಇವತ್ತು ವಿಶೇಷ ಅತಿಥಿಯಾಗಿ ಖ್ಯಾತ ಗಾಯಕರು ಹಾಗೂ ಸಾರಿಗಮಪ ಜೂರಿ ಮೆಂಬರ್ ಆಗಿರುವ ಪಿ.ಬಿ. ಪಳನಿ ಸರ್ ಅವರು ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನು ವಹಿಸ್ತೇನೆ. ಥ್ಯಾಂಕ್ ಯು. ಸರ್, ಹೇಗಿದ್ದೀರಾ ಸರ್? ಫೈನ್, ಥ್ಯಾಂಕ್ ಯು. ಸರ್, ಮತ್ತೆ ಸರ್, ಸಾರಿಗಮಪ ಎಲ್ಲ ಹೇಗೆ ನಡೀತಾ ಇದೆ? ನಡೀತಾ ಇದೆ, ಗೋಯಿಂಗ್ ಆನ್. ಮೊನ್ನೆ ತಾನೇ ಫೈನಲ್ಸ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಎಪಿಸೋಡ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಅಕ್ಟೋಬರ್ ಇಂದ ಶುರು ಆಗುತ್ತೆ. ಓಕೆ ಸೀಸನ್ ನಂಬರ್ 22. ಸರ್, ಪಿ.ಬಿ. ಪಳನಿ Yeah. ಮೂಲತಃ ಎಲ್ಲಿದವರು? ನಾನು ಬೇಸಿಕಲಿ ಫ್ರಮ್ ಮುಳಬಾಗಿಲು, ಕೋಲಾರ ಜಿಲ್ಲೆ. ನನ್ನ ಎಜುಕೇಷನ್ನು ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಸೊ ಮುಳಬಾಗಿಲು, ಮೂಡಲಬಾಗಿಲು ಅಂತೀವಿ ನಾವು ತಿರುಪತಿಗೆ ಹೋಗ್ಬೇಕಾದ್ರು, ಚೆನ್ನೈಗೆ ಹೋಗ್ಬೇಕಾದ್ರು ಆನ್ ದ ವೇ ವಿ ಹ್ಯಾವ್ ಟು ವಯ ಮುಳಬಾಗಿಲು ಅಲ್ಲಿ. ಐ ಆಮ್ ಬೇಸಿಕಲಿ ಫ್ರಮ್ ಮುಳಬಾಗಿಲು. ಸೊ ಅಲ್ಲಿಂದ ನನ್ನ ಪಯಣ ಶುರು ಆಯಿತು. ನನ್ನ ಡಿಗ್ರಿ 1980 ಮುಗೀತು. LLB ಮಾಡಲಿಕ್ಕೆ ಐ ಕೇಮ್ ಟು ಬ್ಯಾಂಗಲೂರು. ಆದರೆ ಮ್ಯೂಸಿಕ್ ಪರ್ವರೇಷನ್ ಜಾಸ್ತಿ ಇತ್ತು ನನಗೆ. ಬಿಕಾಸ್ ಆಫ್ ದಟ್ ಏನಾಯಿತು, LLB ಮಾಡ್ತಿರುವಾಗ SJRC ಮೆಡಿಕಲ್ ಕಾಲೇಜು, SJRC ಲಾ ಕಾಲೇಜಲ್ಲಿದ್ದೆ. ಆವಾಗ ಮೋಹನ್ ಚಿಂಪೆಟ್ಸ್ ಅನ್ನೋ ಒಂದು ಆರ್ಕೆಸ್ಟ್ರಾ ಓನರ್, ಮಿಸ್ಟರ್ ಮೋಹನ್ ಅಂತ, ಹಿ ವಾಸ್ ದ ಜಡ್ಜ್ ಆ ಒಂದು ಇಂಟರ್ ಕೊಲಿಜಿಯೇಟ್ ಕಾಂಪಿಟೇಷನ್ಗೆ. ಬಿಕಾಸ್ ಇನ್ ದಟ್ ಇಂಟರ್ ಕೊಲಿಜಿಯೇಟ್ ಕಾಂಪಿಟೇಷನಲ್ಲಿ ನನಗೆ ಫಸ್ಟ್ ಪ್ಲೇಸ್ ಬಂತು ಇಡೀ ಕರ್ನಾಟಕಕ್ಕೆ. ಶಂಕರಾಭರಣ ಆಡಿದೆ ನಾನು ಅವತ್ತು. SP ಬಾಲಸುಬ್ರಹ್ಮಣ್ಯ ಅವರ ಒಂದು ಶಂಕರಾಭರಣ ಆ ಸಾಂಗ್ ಆಡಿದೆ. ನನಗೆ ಫಸ್ಟ್ ಪ್ಲೇಸ್ ಬಂತು. ಆಮೇಲೆ ಜಡ್ಜ್ ಆಗಿದ್ದ ಶ್ರೀಯುತರಾದ ಮೋಹನ್ ಜಿಂಪೆಟ್ಸ್ ಮೋಹನ್ ಅವರು ಕರೆದು ಬಿಟ್ಟು ನನಗೆ ನಮ್ಮಲ್ಲಿ ಹಾಡಲಿಕ್ಕೆ ಅವಕಾಶ ಇದೆ, ಬರ್ತೀರಾ ಅಂತ ಕೇಳಿದ್ರು. ನಮ್ಮ ಭಾಗ್ಯ ಅದು. ಆ ಮಹಾನುಭಾವರ ಒಂದು ಅವ್ರ ಜೊತೆಗೂಡಿ ಹಾಡೋದಂದರೆ ಭಾಳ ದೊಡ್ಡ ವಿಷಯ. ಅದಾದ ಮೋಹನ್ ಅವ್ರು ಹೆಂಗಂದರೆ, ಹಿ ಈಸ್ ಅ ವೆರಿ ವೆರಿ ಟಿಪಿಕಲ್ ಆರ್ಕೆಸ್ಟ್ರಾ ಲೀಡರ್. ಹೇಗಂದರೆ ಒಂದು ನೋಟು ಔಟ್ ಹೊಡಿಬಾರ್ದು, ಅಷ್ಟು ಶುದ್ಧವಾಗಿರಬೇಕು. ಅದರ್ವೈಸ್ ಯು ವಿಲ್ ನಾಟ್ ಕಾಂಪ್ರಮೈಸ್. ಅದೇನೇ ಆದರೂ ಶುದ್ಧವಾಗಿ ಅದೇ ಹೆಂಗಿದೆಯೋ ಹಂಗೆ ಪಿನ್ ಟು ಪಿನ್ ಬರಬೇಕು. ದೆನಲ್ಲಿ ಅವ್ರ ಗಡಿಯಲ್ಲಿ ಬೆಳೆದವನು ನಾನು. ಸೊ ನನಗೆ ಒಳ್ಳೆ ಜರ್ನಿ, ಬಿಕಾಸ್ ಆಫ್ ಈಸ್ ಮೈ ಬೆಸ್ಟ್ ಗುರು ಮಿಸ್ ಮೋಹನ್ ಅವರು. ಅದಾದ ನಂತರ ನಮಗೆ ಮೋಹನ್ ಅವರು ಒಂದು ಕ್ಯಾಸೆಟ್ ಮಾಡಿದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ತಗೊಂಡು ಕೊಟ್ಟಿವಿ ನಾವು. ರಾಜ್ಕುಮಾರ್ ಅವರು ಆ ಕ್ಯಾಸೆಟು ಕೇಳಿಸ್ಕೊಂಡ್ಬಿಟ್ಟು ಬಹಳ ಸಂತೋಷ ಆಗ್ಬಿಟ್ಟು, ಏನು ಇಷ್ಟು ಚೆನ್ನಾಗಿ ನುಡಿಸಿದ್ರೆ, ಇದು ನುಡಿಸಿರೋದು ಅಥವಾ ರೆಕಾರ್ಡ ಅಂತ ಆ ರೀತಿ ಬಂತು. ಅದಾದ ನಂತರ ಆ ದಿನದಿಂದ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ರಸಸಂಜೆಗೆ ಅವಕಾಶ ಆಯಿತು. ಅವ್ರ ಜೊತೆ ಹಲವಾರು ರಸಸಂಜೆಗೆ ನಮಗೆ ಅವಕಾಶ ಮಾಡಿಕೊಟ್ರು. ತದನಂತರ ಶ್ರೀಯುತರಾದ ಮೋಹನ್ ರವರು ಬಹಳ ಸಲ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪ್ರಾಂಪ್ಟ್ ಮಾಡಲಿಕ್ಕೆ ಅವ್ರ ಪಕ್ಕದಲ್ಲಿ ನಿಲ್ಲಿಸೋರು. ಲಿರಿಕ್ಸಲ್ಲಿ ನಾನೇ ಕೊಡ್ತಾಯಿದ್ದೆ. ಪಳನಿಯವರೇ ಗಂಗಾ ಯಮುನಾ ಸಂಗಮ ಕೊಡಿ ತಗೊಂಡೋಗಿ ಕೊಡ್ತಾಯಿದ್ದೆ. ಅವರು ಕೇಳೋರು, ಎಷ್ಟು ಶುದ್ಧವಾಗಿ ಬರೀತೀರ ಕನ್ನಡ ನೀವು ತಮಿಳ್ರ ಅಂತ ಕೇಳೋರು. ನಾನು ಪಳನಿ ಅಂತ ಇದೆಯಲ್ಲ, ಇಲ್ಲ ಅಪ್ಪಟ ಶುದ್ಧ ಕನ್ನಡಿಗ. ಇಲ್ಲ ಕಲೆಗೆ ಲ್ಯಾಂಗ್ವೇಜ್ ಅವೆಲ್ಲ ಏನೂ ಇಲ್ಲ, ನಾನು ಕೇಳಿದೆ ಅಷ್ಟೇ. ಇಲ್ಲ, ಹುಟ್ಟಿ ಬೆಳೆದಿಲ್ಲ ಮುಳಬಾಗಿಲು, ಕೋಲಾರ ಜಿಲ್ಲೆ. ನಮ್ಮ ತಂದೆಯವರು ಕ್ಲಾಸಿಕಲ್ ವಿದ್ವಾಂಸರು. ಆ ಒಂದು ಬಳುವಳಿ ನನಗೆ ಬಂತು. ಭಾಳ ಸಂತೋಷ ಅಂತ ಅವ್ರು ಬಹಳ ಅಪ್ರಿಷಿಯೇಟ್ ಮಾಡೋರು. ಹಲವಾರು ಸಲ ಮ್ಯೂಸಿಕ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋರು ಶ್ರೀಯುತರಾದ ರಾಜ್ಕುಮಾರ್ ಅವರು ನಮ್ಮೊಂದಿಗೆ. ಅದಾದ ನಂತರ ಅವ್ರಿಗೆ ಪ್ರಾಂಪ್ಟ್ ಮಾಡಲಿಕ್ಕೆಲ್ಲ ಮುಂದೆ ನಿಂತು ಜೊತೆಗೆ ನಿಂತು ಪ್ರಾಂಪ್ಟ್ ಮಾಡ್ತಾಯಿದ್ವಿ. ಅದೊಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ರು ಶ್ರೀಯುತರಾದ ಮೋಹನ್ ರವರು. ತದನಂತರ ಈಸ್ ಎ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ಬಿಟ್ಟು ನಾನು ಸೈಡ್ಗೆ ಬಂದುಬಿಡ್ತಾ ಇದ್ದೆ ಕೆಲವು ಸಮಯ. ಆದರೆ ಅವರು ಮತ್ತೆ ನನ್ನ ಹತ್ರ ಬರ್ತಾಯಿದ್ರು, ನೆಕ್ಸ್ಟ್ ಏನು ಆಡ್ಬೇಕು, ಯಾಕೆ ಹೋಗ್ತಾರೆ, ಇಲ್ಲಿ ಬನ್ನಿ ಪಕ್ಕದಲ್ಲಿ ಅಂತ ಕರೆಯೋರು. ಅಂಥ ಒಂದು ಮಹಾನುಭಾವರವರು, ಕಲೆಗೆ ಬೆಲೆಯನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ. ಅಂದರೆ ನಾನೇನು ಇಡೀ ಪ್ರಪಂಚನೇ ಹೇಳುವಂಥ ಮಹಾನುಭಾವರವರು. ತದನಂತರ SP ಬಾಲಸುಬ್ರಹ್ಮಣ್ಯ ಅವರ ಮ್ಯೂಸಿಕಲ್ ನೈಟ್ಸು ಎಲ್ಲ ನಾವೇ ರಸಸಂಜೆಗೆ ಪ್ರೆಸೆಂಟ್ ಮಾಡ್ತಾಯಿದ್ವಿ. ಆ ಹೊತ್ತಲ್ಲಿ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಮಲ್ಲೂರವರು ಸಹ ನನ್ನನ್ನು ಗೆಸ್ಟಾಗಿ ಕರೆಯೋರು. ಅವ್ರಿಗೆ SP ಬಾಲಸುಬ್ರಹ್ಮಣ್ಯ ಮ್ಯೂಸಿಕಲ್ ನೈಟ್ ಇದ್ದರೆ ಸಾಕು, ನನ್ನನ್ನು ಜೊತೆಗೆ ಕರೆಸೋರು. ಆವಾಗ GK ವೆಂಕಟೇಶ್ ಅವರು ಬರೋರು, ಇಳೆಯರಾಜ ಅವರ ಗುರುಗಳು GK ವೆಂಕಟೇಶ್ ಅವ್ರಿಗೂ ನಾನು ಲಿರಿಕ್ಸ್ ಎಲ್ಲ ಕೊಡಿದೆ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಇವೆಲ್ಲ ಕೇಳೋರು. ಪಳನಿ ಸ್ವಲ್ಪ ಲಿರಿಕ್ಸ್ ಕೊಡು ಅನ್ನೋರು, ಕೊಡ್ತಾಯಿದ್ದೆ. ಚೆನ್ನೈಗೆ ಬರ್ತೀಯಾ ಅಂತ ಒಂದು ಸಲ ಕೇಳಿದ್ರು. ಒಂದು ಹಲವಾರು ಮ್ಯೂಸಿಕಲ್ ನೈಟ್ಸ್ ಆದಮೇಲೆ, SP ಬಾಲಸುಬ್ರಹ್ಮಣ್ಯ ಅವರ ಮ್ಯೂಸಿಕಲ್ ನೈಟ್ಸ್ ಆದಮೇಲೆ, ಏನು ಸರ್ ವಿಷಯ, ಇಳೆಯರಾಜಾಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ, ನೀನನ್ನು ಹಾಡಿಸ್ತೀನಿ. ನಮ್ಮ ಭಾಗ್ಯ. ಸರಿ, ಒಂದು ಫೈನ್ ಡೇ ಹೇಳಿದರು. ಒಂದು ದಿನ ಮುಂಚೆ ಹೋಗಿದ್ದೆ, ಅಲ್ಲಿ ನಾನು ಸ್ಟೇ ಆಗಿದ್ದೆ. ಅದು 1995
1985 ಸಾರಿ 1985ರಲ್ಲಿ ಸರಿ ಭರಣಿ ಸ್ಟುಡಿಯೋ ಅಂತ ಕರೆದಿದ್ರು. ಸರಿ ಬೆಳಗ್ಗೆ 7 o'clock ಹೋಗಿ ನಿಂತೆ. ಜಿ ಕೆ ವೆಂಕಟೇಶ್ ಅವರು ಒಳಗೆ ಕರ್ಕೊಂಡೋದ್ರು ಭರಣಿ ಸ್ಟುಡಿಯೋಲಿ. ಇಳೆಯರಾಜ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅವರು ಕಾಲಿಗೆಲ್ಲ ನಮಸ್ಕಾರ ಆಡಿಸ್ಲಿಕ್ಕೆ ನನ್ನ ಜೊತೆ ಸೆಲ್ವಿ ಅಂತ ಒಬ್ಬ ಹುಡುಗಿ ಟ್ರ್ಯಾಕ್ ಆಡಿದ್ರು ಅವತ್ತು. ತದನಂತರ ತೆಂಡ್ರಲೆಯನ್ನು ತೊಡು ಅಂತ ಚಿತ್ರದ ಹೆಸರು, ಕೋಕಿಲಾ ಮೋಹನ್. ಸೊ ಆ ಚಿತ್ರದಲ್ಲಿ ನನಗೆ ಟ್ರ್ಯಾಕ್ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ತದನಂತರ 11:30 12 ಗಂಟೆ ಇರ್ಬೋದು, ಎಸ್ ಪಿ ಬಿ ಅವರು, ಬಾಲಸುಬ್ರಹ್ಮಣ್ಯ ಅವರು, ಆಮೇಲೆ ಜಾನಕಿ ಅಮ್ಮ ಇಬ್ಬರು ಬಂದೇ ಬಿಟ್ಟರು ಸ್ಟುಡಿಯೋಗೆ. ಬಂದ ಮೇಲೆ ರಾಜಾ ಅವರು ಇವರು ಭಾಳ ಆತ್ಮೀಯ ಸ್ನೇಹಿತರು. ಶ್ರೀಯುತರಾದ ಇಳೆಯರಾಜ ಅವ್ರನ್ನು ಮತ್ತು ಎಸ್ ಪಿ ಬಿ ಅವರು ವಾಡ ಫ್ರೆಂಡ್ಸ್ ಅಂತ. ರಾಜಾ ಪಳನಿ ಚೆನ್ನಾಗಿ ಆಡಿದ್ದಾನೆ. ನಾನು ಇಫ್ ಐ ಗೋ ಟು ಬ್ಯಾಂಗ್ಳೂರ್ ಆಲ್ಸೋ ಕರ್ನಾಟಕ, ಇವ್ರ ಜೊತೆ ಮ್ಯೂಸಿಕಲ್ ನೈಟ್ಸ್ಗೆಲ್ಲ ಹೋಗ್ತಾ ಇರ್ತೀನಿ. ಚೆನ್ನಾಗಿ ಆಡಿದ್ದಾನೆ, ಇದನ್ನೇ ರಿಟೈನ್ ಮಾಡಿಬಿಡಿ ನೀನು ಈ ಸಾಂಗು, ನಾನು ಬೇರೆ ಸಾಂಗ್ ಆಡ್ತೀನಿ, ಯಾವುದಾದ್ರೂ ಫೈನ್ ಟ್ಯೂನ್ ಮಾಡ್ಬೇಕಾದ್ರೂ ಮಾಡಿ, ಪರವಾಗಿಲ್ಲ ಏನಾದರೂ, ಇಲ್ಲೆಲ್ಲ ಪ್ರೊಡ್ಯೂಸರ್ ಒಪ್ಕೊಳ್ಳಲ್ಲ, ನೀವು ಆಡಿ ಅಂದ್ಬಿಟ್ಟು ಮತ್ತೆ ಎಸ್ ಪಿ ಅವ್ರ ಹತ್ರನೇ ಆಡಿಸ್ತಾರೆ ಅದನ್ನು ಹಾಡು. ಅದು ನಮ್ಮ ಭಾಗ್ಯ. ಇಳೆಯರಾಜ ಅವರಿಗೆಲ್ಲ ಟ್ರ್ಯಾಕ್ ಆಡಿರೋದು, ಅದಕ್ಕಿಂತಲೂ ಮಹಾಭಾಗ್ಯ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ಮತ್ತು ತೆಲುಗುವಲ್ಲೂ ಒಂದು ಆಡಿದೆ, ಕೂಲಿ ನಂಬರ್ 1 ಅಂತ, ಕೊತ್ತగా ఉన్నది ಅಂತ. ಆ ಸಾಂಗ್ ನಾನು ಆಮೇಲೆ ಚಿತ್ರಾ ಮೇಡಮ್ ನಾವಿಬ್ಬರು ಆಡಿದ್ವಿ. ತದನಂತರ 1989 1989 ರಾಘವೇಂದ್ರ ರಾಜ್ಕುಮಾರ್ದು ಒಂದು ಚಿತ್ರ ಬಂತಾರೆ, ನಿಮಗೆ ಗೊತ್ತಿರ್ಬೋದು. ದಟ್ಸ್ ಇನ್ನೂ ಗ್ಯಾರಂಟಿ ಅಂತ ಒಂದು ಹಾಡು ಆಡಿದೆ ನಾನು ಎಸ್ ಪಿ ಇಬ್ಬರು ಆಡಿದ್ವಿ. ಅದು ಚಿತ್ರ ರಾಘವೇಂದ್ರ ರಾಜ್ಕುಮಾರ್ ಅವರ ಚಿತ್ರ. ಅದು ಚಿತ್ರ ಮಸ್ತದೆ ನನಗೆ. ಇನ್ನೂ ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಅಂತ ಆ ಹಾಡು. ನಾನು ಮತ್ತು ಬಾಲು ಸಾರ್ ಇಬ್ಬರು ಆಡಿದ ಡ್ಯುಯೆಟ್ ಸಾಂಗ್ ಅದು. ಅದು ಸೂಪರ್ ಹಿಟ್ ಆದ ಒಂದು ಸಾಂಗ್ ಅದು. ತದನಂತರ ರಾಜನ್ ನಾಗೇಂದ್ರ ಅವರ ರಾಜನ್ ನಾಗೇಂದ್ರ ಅವರ ಇನ್ನೊಂದು ಚಿತ್ರಕ್ಕೆ ಹಾಡಲಿಕ್ಕೆ ಅವಕಾಶ ಆಯಿತು ನನಗೆ. ನಾನು ಚಿತ್ರಾ ಮೇಡಮ್ ಅವರು ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಆಡ್ತೀವಿ. ಆ ಚಿತ್ರ ಡಾಕ್ಟರ್ ಕೃಷ್ಣ ಅಂತ, ಕರುಣಾಮಯಿ ನೀನೇ ದೈವ ಅಂತ ನಾವು ಮೂರು ಆ ಒಂದು ಹಾಡು ಆಡ್ತೀವಿ. ಈ ರೀತಿ ಪಯಣ ಮುಂಸಾಗ್ತಾ ಇರಬೇಕಾದ್ರೆ 1989ರಲ್ಲಿ ಸ್ವಲ್ಪ ಇಂಡಸ್ಟ್ರಿಯಲ್ಲಿ 1 ಇಂಚ್ ಮೇಳಿದ್ರೆ 2 ಇಂಚ್ ಒಳಗೋಗೋ ರೀತಿ ಆಗ್ತಾಯಿತ್ತು ನನಗೆ. ಆದರೆ ಅವರ ಹೆಸರುಗಳು ಹೇಳೋದು ಬೇಡಿ ನಾನು. ಸೊ ತುಳಿತಾ ಇತ್ತು. ಆವಾಗ ಸ್ವಲ್ಪ ದಿಗಿಲು ಬಂತು ನನಗೆ. ಇಮಿಡಿಯೇಟ್ಲಿ BSc ಹೆಂಗೋ ಗ್ರ್ಯಾಜುಯೇಷನ್ ಇತ್ತು ಅಂತ ವೆರಿ ನೆಕ್ಸ್ಟ್ ಡೇ ನಾನು ಮೆಡಿಕಲ್ ರೆಪ್ರೆಸೆಂಟೇಷನ್ಗೆ ಹೋದೆ. ಮೆಡಿಕಲ್ ರೆಪ್ರೆಸೆಂಟೇಷನ್ಗೆ ಹೋಗಿ ಇಂಟರ್ವ್ಯೂಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿ ಆದಮೇಲೆ ನಾನು ಕಂಟಿನ್ಯೂಸ್ ಆಗಿ 14 ವರ್ಷ ಒಂದು ಕಂಪನಿಗೆ ವರ್ಕ್ ಮಾಡಿದೆ. ಫ್ರಮ್ ರೆಪ್ ಲೆವೆಲ್ ಟು ಐ ವೆಂಟ್ ಅಪ್ ಟು ಝೋನಲ್ ಮ್ಯಾನೇಜರ್ವರೆಗೂ 4 ಸ್ಟೇಟ್ ಇನ್ಚಾರ್ಜಲ್ಲಿ. ಸೊ ಅಟ್ ದ ಸೇಮ್ ಟೈಮ್ ಮತ್ತೆ ರೀಕಾಲ್ ಆಯಿತು ಇಂಡಸ್ಟ್ರಿ. ಆವಾಗಿಂದ ಬೋತ್ ಮೆಡಿಕಲ್ ಆಸ್ ವೆಲ್ ಆಸ್ ಮ್ಯೂಸಿಕ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತದನಂತರ ನನಗೆ ಇದೇ ರೀತಿ ಒಂದು ಮ್ಯೂಸಿಕಲ್ಲಿ ರೆಕಗ್ನೈಸೇಷನ್ ಭಾಳನೇ ಸಿಗ್ತಾಯಿತ್ತು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಹರಿಹರನ್ ಉದಿತ್ ನಾರಾಯಣ್, ಆಮೇಲೆ ಮಾಲ್ಗುಡಿ ಶುಭ ಇವ್ರ ಜೊತೆ ಎಲ್ಲ ಆಗ್ತದೆ. ತದನಂತರ ಹಂಸಲೇಖ ಅವರು ಬಹಳ ಟ್ರ್ಯಾಕ್ಸ್ ಎಲ್ಲ ಆಡ್ಲಿಕ್ಕೆ ನನಗೆ ಅವಕಾಶ ಕೊಡೋರು. ಇವರು ಉಪೇಂದ್ರ ಕುಮಾರ್, ಹಂಸಲೇಖ, ರಾಜನಗರ ಇವರೆಲ್ಲ ರೆಗ್ಯುಲರ್ ಕೊರಸ್ಗೆ ಹೋಗ್ತಾಯಿದ್ವಿ. ಅದ್ರ ಜೊತೆಗೆ ಟ್ರ್ಯಾಕ್ಸ್ ಆಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು. ಮ್ಯೂಸಿಕಲ್ ನೈಟ್ಸ್ಗೆಲ್ಲ ನಮ್ಮನ್ನು ಕರೆಸೋರು. ಓಕೆ ಸರ್, ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ತಾವು ಸ್ಟೇಜನ್ನು ಶೇರ್ ಮಾಡಿದ್ದೀರಾ. ನೀವು ಫಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿದಾಗ ಅನ್ಸಿದ್ದೇನು ಸರ್? ಯಾಕಂದರೆ ಅಂಥ ದೊಡ್ಡ ಕಲಾವಿದರನ್ನ ಮೀಟ್ ಮಾಡೋದೇ ಎಲ್ರದ್ದು ಆಸೆ ಇರುತ್ತೆ. ನೀವು ಫಸ್ಟ್ ರಿಯಾಕ್ಷನ್ ಅವ್ರು ನೋಡಿದ ತಕ್ಷಣ ಹೇಗಿತ್ತು ಸರ್? ಸಾಷ್ಟಾಂಗ ನಮಸ್ಕಾರ ಹೋದ ತಕ್ಷಣ ಅದೇ ಮಾಡಿದ್ದು ಫಸ್ಟ್ ಮೊದಲನೇದು. ಇದ್ದೇಳಿ ಅಂತ ಅವರು ಹಿಡಿದು ಎಂಬ್ರೇಸ್ ಮಾಡಿ ಎತ್ತಿ ಎಂಬ್ರೇಸ್ ಮಾಡ್ಕೊಂಡ್ಬಿಟ್ರು. ತದನಂತರ ಆಮೇಲೆ ಮೋಹನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಒಳ್ಳೆ ಗಾಯಕ, ನೀವಂದರೆ ಭಾಳ ಇಷ್ಟ. ಅದಕ್ಕೆ ಇದನ್ನೇ ಫಸ್ಟ್ ಪ್ರೋಗ್ರಾಮ್ ಅದು ಕಬ್ಬನ್ ಪಾರ್ಕ್ ಸ್ಟೇಡಿಯಂ ಪ್ರೋಗ್ರಾಮ್. ಅದರ ಪ್ರಾಕ್ಟೀಸು ಅವ್ರ ಮನೆಗೆ ಹೋದಾಗ. ಆಮೇಲೆ ಲಿರಿಕ್ಸ್ ಎಲ್ಲ ಕೊಡ್ತಾಗ ಬರ್ತಿದ್ನಲ್ಲ, ಹೋಗ್ತಾ ಮ್ಯಾಕ್ಸಿಮಮ್ ರಾಜ್ಕುಮಾರ್ ಆ ಒಂದು ಲಿರಿಕ್ಸ್ ಬುಕ್ಸ್ ಎಲ್ಲ ನಾನೇ ಕೊಡ್ತಾಯಿದ್ದೆ ಅವ್ರಿಗೆ ಒದಗಿಸ್ಕೊಟ್ಟು. ಅಲ್ಲಿ ಅವ್ರಿಗೆ ನನಗೆ ನಾಮಕರಣ ಮಾಡಿಬಿಟ್ರು.
ಪಳನಿ ರಾಜ್ ಅಂತ ನಾಮಕರಣ ಮಾಡಿದ್ರು ನನಗೆ. ನಾನು ಎಲ್ಲಿ ಹೇಳ್ಕೊಳ್ತಾ ಇಲ್ಲ ಅದನ್ನು, ಇಲ್ಲಿ ಆಸ್ ಅನ್ ಇಂಟರ್ವ್ಯೂ ಬಂದಾಗ ನಾನು ಹೇಳ್ತಾ ಇದ್ದೀನಿ ಈ ವಿಷಯ. ಅಲ್ಲಿ ತಿಳಿಸಿಲ್ಲ ಅದು. ಅವರು ಪ್ರತಿಯೊಬ್ಬರು ಹೇಳೋದು ರಾಜ್ ಚೆನ್ನಾಗಿದ್ರೆ ರಾಜ್ ಅಂತಾನೆ ಎಲ್ಲರೂ ಕರೆಯೋದು ನನ್ನನ್ನು. ಪಳನಿ ಸ್ವಲ್ಪ ಕಡಿಮೆ. ಕಡಿಮೆ. ಏನು ರಾಜ್ ಹವಾರಿ ರಾಜ್ ಅಂತಾರೆ. ಆಯ್ತು, ಆ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾಮಕರಣ ಮಾಡಿದ್ರು ನನಗೆ. ದಟ್ಸ್ ಎ ಗ್ರೇಟ್ ಮೂಮೆಂಟ್. ಅವರು ಆ ಮಹಾನುಭಾವರು. ಅಟ್ ದ ಸೇಮ್ ಟೈಮ್ ಅವರು ಬಹಳ ಒಂಥರ ಬ್ರಾಡ್ ಮೈಂಡ್ ಯಜಮಾನರು. ಮೇಘ ಬಂತು ಮೇಘ ಆಡೋರು. ಫಿನಿಶಿಂಗ್ ಅದು ಮೇಘ ಅಂತ ಕ್ಲೋಸ್ ಆಗುತ್ತೆ. ಅದಕ್ಕೆ ನಾನು ಅಲ್ಲಿ ಒಂದು ಆರೋಹಣ ಅವರೋಹಣ ಭಾಳ ಚೆನ್ನಾಗಿರುತ್ತೆ. ಮೊಹಮ್ಮದ್ ರಫೀರ್ ಒಂದು ಕಡೆ ಮಾಡಿದರೆ ಅದು ಚೆನ್ನಾಗಿರುತ್ತೆ, ಏನಂತಾರೆ ಅಪ್ಪಾಜಿ ಅಂತ. ಅಷ್ಟರೊಳಗೆ ಭಗವಾನ್ ಮಾಡಿಬಿಟ್ಟು ಗದರಿಕೆ ಶುರು ಮಾಡಿದ್ರು. ರಾಜ್ಕುಮಾರ್ ಅವ್ರಿಗೆ ನೀನು ಹೇಳ್ಕೊಡಕ್ಕೆ ಬರ್ತೀಯ ಅಂತ. ಅವರು ಅಷ್ಟರೊಳಗೆ ರಾಜ್ಕುಮಾರ್ ಅವರು ಎಂಟ್ರ್ ಆಗಿಬಿಟ್ಟು, ಎಲ್ಲ ಮಾತಾಡಬೇಡ, ನಮ್ಮ ಶಿವ ಬೇರೆ ಅಲ್ಲ, ಈ 9 ಮಕ್ಕಳು ಬೇರೆ ಅಲ್ಲ, ಇನ್ನೂ ಕೂತ್ಕೋ ಅಲ್ಲಿ ಅಂದರು. ಅಷ್ಟೇ ಅಂತ ಹೇಳಿದ್ರು. ದೊಡ್ಡ ಗುಣ ಅವ್ರದ್ದು. ಹೋಗಿ ಕೂತ್ಕೊ, ನೀವು ಹೇಳಿ ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ, ನೀವು ಹೇಳಿ ಪರವಾಗಿಲ್ಲ. ಆವಾಗ ನಾನು ಮೇಘ 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 ಎಷ್ಟು ಚೆನ್ನಾಗಿದೆ ಇದು. ನೆಹರು ಸ್ಟೇಡಿಯಮ್ಮು ಶಿವಮೊಗ್ಗದಲ್ಲಿ ಜಮಾಯಿಸ್ಬಿಡ್ತೀನಿ ಬಿಡಿ ಅಂದರು. ಅಲ್ಲಿ ಹಾಡಿಬಿಟ್ಟು ಇಡೀ ಸ್ಟೇಡಿಯಂ ಕ್ಲಾಪ್ ಮಾಡ್ತಾ ಇದೆ. ಹಾಡಿಬಿಟ್ಟು ತಿರುಗಿ ನೋಡ್ಬಿಟ್ಟು ನಾನು, ಹೇಗೆ ಪರವಾಗಿಲ್ವಾ ಅಂತ. ಮಹಾನುಭಾವರು ನಮ್ಮನ್ನು ಕೇಳ್ತಾರೆ, ಹೇಗೆ ಪರವಾಗಿಲ್ವಾ ಅಂತ. ಅಂಥ ಒಂದು ದೊಡ್ಡ ಮನಸ್ಸು, ದೊಡ್ಡ ಗುಣ ಇದು ಮಾಡೋದು. ಸರ್, 3 ಎಕ್ಸ್ಪೀರಿಯನ್ಸ್ ಆಯ್ತಾ, ಡಾಕ್ಟರ್ ರಾಜ್ ಜೊತೆ ಶೇರ್ ಮಾಡಿರೋ 3 ಎಕ್ಸ್ಪೀರಿಯನ್ಸ್ ನೀವು ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ 3 ಎಕ್ಸ್ಪೀರಿಯನ್ಸ್. ನಂಬರ್ 1 ಇದು. ಓಕೆ. ಮೇಘವಂತಿ ಮೇಘ. ಮತ್ತೊಂದು, ಅವ್ರ ಜೊತೆ ಊಟ ಕೂತ್ಕೊಳ್ಳೋವಾಗ ಅವರು ಬನ್ನಿ ಕೂತ್ಕೊಳ್ಳಿ ಸಮಾನ, ನಾವೆಲ್ಲ ಕೆಳಗೆ ಕೂತ್ಕೊಳ್ಳೋದು ಎಲ್ಲರೂ ಲೈನಲ್ಲಿ. ಅವ್ರ ಮನೆಯಲ್ಲಿ ಒಂದು ಊಟದ ಪಡಿಸಾಲೆ ಸಪ್ರೇಟ್ ಇದೆ. ಶಿವರಾಜ್ಕುಮಾರ್, ರಾಘವೇಂದ್ರ, ಪುನೀತ್ ಎಲ್ಲರೂ ಫುಲ್ ಫ್ಯಾಮಿಲಿ ಹಿಂಗೆ ಯು ಶೇಪಲ್ಲಿ. ಫಸ್ಟ್ ಸೀಟ್ ಇದು, ಪಕ್ಕದಲ್ಲಿ ಭಾರತಮ್ಮ ಲೈನಾಗಿ ಹೋಗ್ತಾ ಇರ್ತಾರೆ. ಶಿವಣ್ಣ ಅವರು ನಾವೆಲ್ಲ ಹಂಗೆ ಕೂತ್ಕೊ. ಆ ಹೊತ್ತಲ್ಲಿ ಅವರು ಬಂದಿರೋ ಆ 9 ಜನ ನೋಡ್ಕೊಳ್ಳೋ ರೀತಿ ಹಿಂಗೆ, ಅವ್ರಿಗೆ ಪಡಿಸಿ ನೋಡು ಕಡಿಮೆ ಇದೆ, ಮನೆಯವ್ರನ್ನ ಬಿಟ್ಟುಬಿಡ್ತಾರೆ, ತನ್ನ ಬಂದಿರೋರ್ನು ಅವ್ರಿಗೆ ಬಡಿಸಿ ಅತಿಥಿ ದೇವೋಭವ. ಅದೊಂದು. ನಂಬರ್ 3 ಇನ್ನೊಂದು, ಅವರು ಆಗ್ತಾನೆ ಕಾಡಿಗೆ ವೀರಪ್ಪನ್ ಹೋಗಿ ಬಂದಿರಲ್ಲ ಒಂದು ಸಲ ಅಂತ. ಯೂಶ್ವಲಾಗಿ ಪ್ರಾಕ್ಟೀಸ್ ಆದಮೇಲೆ ನಮ್ಮನ್ನು ಗೇಟ್ವರೆಗೂ ಬಂದು ಬಿಟ್ಟು ಹೋಗ್ತಾರೆ. ಇದು ಅಭ್ಯಾಸ ಬಲ. ಮಠ ಮಧ್ಯಾಹ್ನ ಒಂದು 4 ಗಂಟೆಗೆಲ್ಲ ಮುಗಿದಿತ್ತು ಪ್ರಾಕ್ಟೀಸು. ಬಂದರು, ನಾನು ನಡ್ಕೊಂಡು ಬರ್ತಾಯಿದ್ರೆ, ಅಪ್ಪಾಜಿ ಬಿಸಿಲಿದೆ ಹೋಗಿ ನೀವು ಪರವಾಗಿಲ್ಲ, ಕಾಲು ಸುಡುತ್ತೆ. ಬರಿಗಾಲು, ಕಾಲು ಸುಡ್ತದೆ. ಅವನ್ನೆಲ್ಲ ಬಿಸಿಲು ಮಳೆ ಎಲ್ಲ ಮಾಡಿಸ್ಬಿಟ್ಟಿದ್ದಾನೆ, ಏನು ಉಳಿದಿಲ್ಲ ನಮ್ಗೆ ಬಿಡಿ, ಅದ್ರ ಮುಂದೆ ಇದೇನೂ ಇಲ್ಲ. ವೀರಪ್ಪನ್ ಕಾಡಲ್ಲಿ ಅಷ್ಟು ಮಾಡಿಸಿದ್ದಾನೆ ಅಂತ ಹಂಚ್ಕೊಳ್ಳೋರು. ಎಂಥ ಅವರು ಅಲ್ಲಿವರೆಗೂ ಬರೋ ನೆಸಿಟಿನೇ ಇಲ್ಲ. ಗೇಟ್ವರೆಗೂ ಬಂದು ನಮ್ಮನ್ನೆಲ್ಲ ದೊಡ್ಡ ಕಲಾವಿದರು ಬಂದುಬಿಡ್ತಿದ್ರು. ಮಹಾನುಭಾವರು ನಮ್ಮನ್ನು, ನೀವು ಹೋಗಿಲ್ಲ, ಇಲ್ಲ ಪರವಾಗಿಲ್ಲ ನಡೀರಿ ಅಂತ ಗೇಟ್ವರೆಗೂ ಬಂದು ಗೇಟ್ ಮೇಲೆ ನಿಂತ್ಕೊಂಡು, ನಾವು ಹೋಗೋರು ಗಾಡಿ ಮೂವರು ಗೇಟ್ ಮೇಲೆ ಕೈ ಇಟ್ಕೊಂಡು ಕಳಿಸ್ಕೊಡೋರು ನಮ್ಮ. ಸರ್, ಡಾಕ್ಟರ್ ರಾಜ್ ಆಯಿತು, ಶಿವರಾಜ್ ಕುಮಾರ್ ಅವರು ಕೂಡ ತಾವು ಹತ್ತಿರದಿಂದ ನೋಡಿದ್ದೀರಾ. ಎಸ್. ಸೊ ಶಿವರಾಜ್ ಕುಮಾರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಶಿವಣ್ಣ ಬಗ್ಗೆ 1-2 ಎಕ್ಸ್ಪೀರಿಯನ್ಸಸ್. ಈಸ್ ನೈಸ್ ಜೆಂಟಲ್ಮೆನ್. ಬಹಳ ನಮ್ಮನ್ನೆಲ್ಲ ಬಹಳನೇ ಸಲಹತಾ ಇದ್ರು. ಅಟ್ ದ ಸೇಮ್ ಟೈಮ್ ಅವ್ರಿಗೂ ನಾನೇ ಪ್ರಾಂಪ್ಟ್ ಮಾಡ್ತಾಯಿದ್ದೆ, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಲೈನ್ಸ್ ಏನು, ಪ್ರಾಂಪ್ಟಿಂಗೆಲ್ಲ ಭಾಳ ಅವರಿಗೆ ಬಹಳನೇ ಇಷ್ಟಪಡೋರು. ಬಾರೋ ದೂರ ಹೋಗ್ಬೇಡ, ಪ್ಲೀಸ್ ಕಮ್ಮಿಯರ್ ಅನ್ನೋರು. ಆ ಥರ ಹೋಗಿ ನಿಂತ್ಕೊಂಡು ಅವ್ರಿಗೆ ಪ್ರಾಂಪ್ಟ್ ಮಾಡೋರು ಇವರು. ಅಟ್ ದ ಸೇಮ್ ಟೈಮ್ ನಮ್ಮನ್ನೆಲ್ಲ ಬಹಳ ಭಾವಿಸೋರು. ಯೂಸ್ ಟು ಟೇಕ್ ಕೇರ್. ಜಮ್ ಆಫ್ ಎ ಪರ್ಸನ್, ಏನೂ ಮಾತಾಡೋಂಗಿಲ್ಲ. ಕರ್ನಾಟಕದ ರತ್ನ ಅಪ್ಪು ಪುನೀತ್ ರಾಜ್ಕುಮಾರ್ ಮಹಾನುಭಾವ. ಅವ್ರ ಬಗ್ಗೆ ಹೇಳಲಿಕ್ಕೆ ವರ್ಡ್ಸೇ ಇಲ್ಲ. ಬಿಕಾಸ್ ಬಲಗೈಯಲ್ಲಿ ಮಾಡಿದ್ದಾನೆ ಎಡಗೈ ಗೊತ್ತಾಗಬಾರ್ದು, ಅಂತಹ ಒಂದು ಮಹಾನುಭಾವ. ಆ್ಯಕ್ಚುಲಾಗಿ ಅವರು ನಮ್ಮನ್ನೆಲ್ಲ ಅಗಲದ ಮೇಲೇ ಅವ್ರು ಮಾಡಿದ ಪ್ರತಿಯೊಂದು ಕಾರ್ಯನೂ ಗೊತ್ತಾಗಿದ್ದು ನಾವು. ಅದುವರೆಗೂ ನಿಗೂಢವಾಗಿ ಎಲ್ಲ ನಿಗೂಢವಾಗಿ. ನಾನು ಸಮ್ ಶೂಟ್ಸ್ಗೆಲ್ಲ ಹೋಗಿದ್ದೀನಿ, ಹೋಗಿ ನಿಂತ್ಕೊಂಡು ಕೂತ್ಕೊಂಡು ನನಗೆ ಹೇಳ್ತಾರೆ ಕೂತ್ಕೊ ಬರ್ತೀನಿ ಅಂತ. ಆಮೇಲೆ ಕಾಫಿ ಟಿಫನ್ ಎಲ್ಲ ಮಾಡ್ತಾಯಿರ್ತೀನಿ ಜೊತೆ ಕೂತ್ಕೊಂಡು. ಒಬ್ಬ ಬಡವರು ಯಾರೋ ಬಂದಿದ್ದರು, ಅವ್ರಿಗೆ ಸರಿ ಮಾತಾಡ್ತಾ ಇದ್ದಾರಲ್ಲ, ಡೋಂಟ್ ವರಿ ಅಂದ್ಬಿಟ್ಟು ಚೆಕ್ ಕೊಡು, ಕ್ಯಾಮ್ರಾ ಆಫ್ ಮಾಡು, ಕ್ಯಾಮ್ರಾ ತೆಗಿ ಸೈಡಿ, ಇಲ್ಲ ತೆಗೀರಿ, ಯು ಬಿಕಮ್ ಸೀರಿಯಸ್. ಕ್ಯಾಮ್ರಾನ ಆಫ್ ಮಾಡಿಸ್ಬಿಟ್ಟು ಕ್ಯಾಮ್ರಾನೇ ಸೈಡಿಗೆ ತೆಗೆಸ್ಬಿಟ್ಟು ಆಮೇಲೆ ಚೆಕ್ ಕೊಟ್ಟರು.
ಈಸ್ ಲೈಕ್ ದ ಟೈಪ್ ಆಫ್ ಪರ್ಸನ್. ಮಹಾನುಭಾವ, ಏನು ಮಾತಾಡೋಂಗಿಲ್ಲ, ಜೆಮ್ ಆಫ್ ಎ ಪರ್ಸನ್. ವಿ ಆರ್ ಬ್ಲೆಸ್ಡ್. ಅಂಥ ಮಹಾನುಭಾವರ ಜೊತೆ ಎಲ್ಲ ನಾವು ವರ್ಕ್ ಮಾಡಿದ್ದಕ್ಕೆ ದೇವ್ರು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸದಾ ಆಚರಣೆ. ನೀನು ಸರ್ ಮ್ಯೂಸಿಕ್ ಅಂತ ಬಂದರೆ ಇಂಟ್ರೆಸ್ಟ್ ನಿಮ್ಗೆ ಹೇಗೆ ಬಂತು ಸರ್ ಮ್ಯೂಸಿಕ್ ಬಗ್ಗೆ? ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಫಾದರ್. ಮೈ ಫಾದರ್ ಇಸ್ ಅ ವೋಕಲಿಸ್ಟ್, ಕ್ಲಾಸಿಕಲ್ ವಿದ್ವಾಂಸರು. ಓಕೆ. ಅವರ ಪ್ರೇರಣೆನೇ ನನಗೆ ಇದು ಮ್ಯೂಸಿಕ್. ಇವಾಗ ನಿಮ್ಮ ಪ್ರೇರಣೆ ಆಗಿ ನಿಮ್ಮ ಮಗ ಇದ್ದಾರೆ. ಎಸ್. ಓಕೆ. ಆ್ಯಕ್ಚುಲಿ ಅವನು ಅಪ್ ಟು ವೆನ್ ಈ ವಾಸ್ ಡೂಯಿಂಗ್ ಡಿಗ್ರಿ ಸೋಸೋನೆ ಅಂಥ ಮ್ಯೂಸಿಕ್ ಪರ್ವರೇಷನ್ ಇರಲಿಲ್ಲ. ಆದರೆ ಒಂದು ಫೈನ್ ಡೇ ಏನಾಯಿತು, ಒಂದು ಕಾರ್ಯಕ್ರಮದಲ್ಲಿ ಹಾಡಬೇಕಾಯ್ತು. ಅವನು ಹಾಡಲೇಬೇಕಂತ ಹೇಳಿದ್ರು. ಹಾಡಿದಾಗ ಅಲ್ಪ ಸ್ವಲ್ಪನೇ ಹಾಡಿದ್ದು, ಅದಕ್ಕೇನೆ ಎಲ್ಲರೂ ಹೊಗಳಿಕ್ಕೆ ಶುರು ಮಾಡಿ, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ವಿ. ಆ ದಿನ ಅವ್ನಿಗೆ ಇಂಟ್ರೆಸ್ಟ್ ಬಂದ್ಬಿಟ್ಟು, ಆ ದಿನ ಅಪ್ಪಾಜಿ ನಾನು ಕ್ಲಾಸಿಕಲ್ ಕಲ್ತ್ಕೋಬೇಕು ಅಂತ ಈ ಹಿಮ್ಸೆಲ್ಫ್. ಐ ಟೋಲ್ಡ್ ಸೆವೆರಲ್ ಟೈಮ್ಸ್, ಕ್ಲಾಸಿಕಲ್ಗೆ ಹೋಗು, ಮಾಡು, ಮ್ಯೂಸಿಕ್ ಕಂಟಿನ್ಯೂ ಆಗಬೇಕು ಅಂತ. ಸುಮ್ಮನೆ ನನಗಿರೋ ಈ ಟೈಟ್ ಶೆಡ್ಯೂಲ್ಗೆ ಅವೆಲ್ಲ ಆಗಲ್ಲ. ಇಟ್ ವಾಸ್ ಟಾಕಿಂಗ್ ವಿತ್ ದಟ್. ಬಟ್ ಒಂದು ಫೈನ್ ಡೇ ಅವನಿಗೆ ಸ್ಟಾರ್ಟ್ ಆಗುತ್ತೆ ಮ್ಯೂಸಿಕ್ ಇಂಟ್ರೆಸ್ಟು. ನಾವು ಡೀಪ್ಲಿ, ಈ ಗೋಸ್ ವೆರಿ ಡೀಪ್. ಲೈಕ್ ಪ್ರೀವಿಯಸ್ಲಿ ವಾಸ್ ವಿತ್ ಹಂಸಲೇಖ ಹತ್ರ ಒಂದು 4-5 ವರ್ಷ ವರ್ಕ್ ಮಾಡಿದೆ. ತದನಂತರ ಈಗ ನಮ್ಮ ಜಿ ಕನ್ನಡ ಸುಚೇತನ್ ಇದಲ್ಲ, ದಟ್ ಈಸ್ ಮೆಂಟಾರ್, ಒನ್ ಆಫ್ ದ ಮೆಂಟಾರ್. ಅವ್ರ ಹತ್ರ ಡೀಪ್ ಕ್ಲಾಸಿಕಲ್ಗೆ ಹೋಗ್ತಾ ಇದ್ದಾನೆ. ಓಕೆ. ದಿಸ್ ಈಸ್ ಆ ರೀತಿ ಅವಕಾಶ. ಸರ್ ಈಗ ಮ್ಯೂಸಿಕ್ ಅಂತ ಬಂದರೆ ಇವಾಗ ಎಷ್ಟೋ ಜನಕ್ಕೆ ಚರಣ ಏನು, ಶ್ರುತಿ ಏನು, ತಾಳ ಏನಂತ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಹೌದು. ಅದೇನು ತಾವು ಮ್ಯೂಸಿಕಲ್ ಫೀಲ್ಡಿಂದ ಇರೋದ್ರಿಂದ ಸೊ ಇದ್ರ ಮಧ್ಯೆ ಇರುವ ವ್ಯತ್ಯಾಸ ಏನು ಸರ್? ಮತ್ತೆ ಸರ್ ರ್ಯಾಪಿಡ್ ಫೈರ್ ರೌಂಡ್ ಅಂತ ಮಾಡ್ತೀನಿ. ಸೊ ನಾನು ಕಲಾವಿದರ ಹೆಸರು ಹೇಳ್ತೀನಿ. ಸೊ ಯು ಹ್ಯಾವ್ ಟು ಗಿವ್ ಒನ್ ವರ್ಡ್ ಆನ್ಸರ್ ಟು ದೆಮ್. ಓಕೆ. ಸೊ ಡಾಕ್ಟರ್ ರಾಜ್ಕುಮಾರ್. ಸರ್ ತುಂಬ ಯೋಚನೆ ಮಾಡ್ತಿದ್ದೀರಾ? ಏನು ಅವ್ರಿಗೆ ವರ್ಡೇ ಇಲ್ಲ, ಅದಕ್ಕೆ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ವೆರಿ ಡಿಫಿಕಲ್ಟ್ ಕ್ವಶನ್ ಅಲ್ವಾ ಸರ್? ಅಯ್ಯೋ ಅವ್ರಿಗೆ ವರ್ಡೇ ಇಲ್ಲ. ಆದರೂ ಒಂದು ಅನರ್ಘ್ಯ ರತ್ನ ಅನ್ಬೋದು. ಅನರ್ಘ್ಯ ರತ್ನ ಅಂದರೆ ಆ ರತ್ನಕ್ಕೆ ಬೆಲೆನೇ ಇಲ್ಲ, ಬೆಲೆ ಕಟ್ಟೋಕ್ಕೆ ಆಗಲ್ಲ ಅದನ್ನು. ವಿ ಕ್ಯಾನ್ ಸೇ ಲೈಕ್ ದಟ್. ಸರ್ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್. ಡೌನ್ ಟು ದರ್ತ್. ಓಕೆ. ನೆಕ್ಸ್ಟ್ ಶಿವಣ್ಣ. ಅದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಅದರ ಸಬ್ಜೆಕ್ಟ್ ಭಾಳ ಚೆನ್ನಾಗಿದೆ. ಸಬ್ಜೆಕ್ಟ್ ಭಾಳ ಸ್ಟ್ರಾಂಗ್ ಇದೆ. ಯು ವಾಂಟ್ ಟು ರಿಲೀಸ್ ಇಟ್ ಆನ್ August 15th ರಿಲೀಸ್ ಮಾಡಬೇಕಂತ ಇಂಡಿಪೆಂಡೆನ್ಸ್ ಡೇಗೆ. ಸೊ ಮ್ಯೂಸಿಕ್ಕು ಮತ್ತು ಈ ಡೈರೆಕ್ಷನ್ ಮೇಲೆ ಬಹಳ ಇಂಟ್ರೆಸ್ಟು. ಹಿ ಹ್ಯಾಸ್ ಆಲ್ಸೋ ಆ್ಯಕ್ಟೆಡ್ ಒಂದು 12 ಸೀರಿಯಲ್ಗೆ ಆ್ಯಕ್ಟ್ ಮಾಡಿದ್ದ. ತದನಂತರ ಡೈರೆಕ್ಷನ್ಸ್ ಮಾಡಬೇಕಂತ ಬಹಳ ಇಂಟ್ರೆಸ್ಟ್ ಇರೋದ್ರಿಂದ 3 ಶಾರ್ಟ್ ಫಿಲ್ಮ್ಸ್ ಆಯಿತು. 4ನೇ ಶಾರ್ಟ್ ಫಿಲ್ಮ್ ಇವಾಗ ಕಂಪ್ಲೀಟ್ ಆಗ್ತಾ ಬಂದಿದೆ. ಓಕೆ ಸರ್. ನೆಕ್ಸ್ಟು ನೀವು ಯಾವ್ದಾದ್ರು ಸೀರಿಯಲ್ಸಲ್ಲಿ ಮಾಡಿದ್ದೀರಾ, ಹೇಗೆ ಸರ್? ಹೌದು, ಲಕ್ಷಣ ಸೀರಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ ನಾನು. ಅದು ಭಾಳ ರೆಗ್ಯುಲರಾಗಿ ಬರ್ತಾಯಿತ್ತು ಲಕ್ಷಣ ಸೀರಿಯಲಲ್ಲಿ. ಅದರಲ್ಲಿ ವಿಜಯಲಕ್ಷ್ಮಿ ಇಸ್ ದ ಹೀರೋಯಿನ್ ಅವ್ರಿಗೆ.